ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಪಚ್ಚ ಕರ್ಪೂರದ ಬಗ್ಗೆ ಒಂದು ಸಂಚಿಕೆ ಮಾಡಿದ್ದೆ. ಆ ಒಂದು ವೀಡಿಯೋಸ್ಗೆ ತಮ್ಮೆಲ್ಲರ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ. ಒಳ್ಳೆ ರೀತಿ ತುಂಬಾ ಸಹಕಾರ ಕೊಟ್ಟಿದ್ದೀರಾ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪಚ್ಚ ಕರ್ಪೂರದ ಜೊತೆಗೆ ತೆಂಗಿನ ಎಣ್ಣೆ ಇವೆರಡನ್ನೂ ಉಪಯೋಗಿಸ್ಕೊಳ್ಳೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಪಚ್ಚ ಕರ್ಪೂರದಲ್ಲೂ ಹಲವಾರು ರೀತಿಯ ಔಷಧೀಯ ಗುಣಗಳಿದೆ. ತೆಂಗಿನ ಎಣ್ಣೆಯಲ್ಲೂ ಹಲವಾರು ರೀತಿಯ ಔಷಧೀಯ ಗುಣಗಳಿದೆ. ಇವೆರಡನ್ನೂ ನಾವು ಮಿಶ್ರಣ ಮಾಡೋದ್ರಿಂದ ಅದ್ಭುತವಾದ ಒಂದು ಮನೆಮದ್ದು ಆಗ್ತದೆ. ಅದು ಏನು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಮೊದಲು ಇದನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಒಂದು ಸೌಟಲ್ಲಿ 1-2 ಚಮಚ ತೆಂಗಿನ ಎಣ್ಣೆಯನ್ನು ತಗೊಳ್ಳಿ. ಅದನ್ನು ಸ್ಟವ್ ಮೇಲೆ ಸ್ವಲ್ಪ ಬಿಸಿ ಮಾಡೋಕ್ಕಿಡಿ. ಅದು ಬಿಸಿಯಾದ ನಂತರ ಅದಕ್ಕೆ ಒಂದು ಸಣ್ಣ ಬಿಲ್ಲೆ ಪಚ್ಚ ಕರ್ಪೂರನ ಹಾಕಿ ಚೆನ್ನಾಗಿ ಕರಗಿಸಿ, ತದನಂತರ ಅದು ಆರಿದ ನಂತರ ತಣ್ಣಗಾದ ನಂತರ ತೆಗೆದು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಳ್ಳಿ. ಈ ಒಂದು ಪಚ್ಚ ಕರ್ಪೂರ ಮಿಶ್ರಿತ ತೆಂಗಿನ ಎಣ್ಣೆಯನ್ನು ನೀವು ಔಷಧಿಯಾಗಿ ಉಪಯೋಗಿಸ್ಬೋದು. ಹಾಗಾದರೆ ಯಾವೆಲ್ಲ ಕಾಯಿಲೆಗಳಿಗೆ ಇದು ಉಪಯೋಗಿಸ್ಬೋದು ಅಂತಂದರೆ, ಪ್ರಮುಖವಾಗಿ ಚರ್ಮ ಸಂಬಂಧಿ ಕಾಯಿಲೆಗಳು. ಚರ್ಮದಲ್ಲಿ ಏನೇ ತೊಂದರೆ ಇತ್ತು ಅಂತಂದ್ರೂ, ಚರ್ಮದಲ್ಲಿ ಕಡಿತ, ತುರಿಕೆ, ಕಜ್ಜಿ, ಅಲರ್ಜಿ, ಮೊಡವೆಗಳಾಗ್ತಿದ್ರೆ, ಕಪ್ಪು ಕಲೆಗಳಿದ್ದರೆ, ಕೆಂಪು ಕಲೆಗಳಿದ್ದರೆ, ಯಾವುದೇ ಸಮಸ್ಯೆಗೆ ಫಂಗಲ್ ಇನ್ಫೆಕ್ಷನ್ ಆಗಿದ್ದರೆ, ಉಗುರುಗಳಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿದ್ದರೆ, ಈ ಎಲ್ಲ ಸಮಸ್ಯೆಗಳಿಗೆ ಇದೊಂದು ಅದ್ಭುತ ಔಷಧಿಯಾಗಿ ಕೆಲಸ ಮಾಡ್ತದೆ. ಹಾಗಾಗಿ ನೀವು ಅಪ್ಲೈ ಮಾಡೋದ್ರಿಂದ, ಹಚ್ಚೋದ್ರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ತಲೆಯಲ್ಲಿ ತುಂಬಾ ಹೊಟ್ಟಿರ್ತದೆ, ಡ್ಯಾಂಡ್ರಫ್ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ಅವರು ಔಷಧಿಗಳನ್ನ ಉಪಯೋಗಿಸಿರ್ತಾರೆ, ಶಾಂಪುಗಳನ್ನ ಹಚ್ಚಿರ್ತಾರೆ, ಆಯಿಲ್ಗಳನ್ನ ಹಚ್ಚಿರ್ತಾರೆ. ಆದರೆ ಯಾವುದೇ ರೀತಿ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ರಿಸಲ್ಟ್ ಸಿಕ್ಕಿರಲ್ಲ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಈ ಒಂದು ಮಿಶ್ರಣವನ್ನು ತಲೆ ಕೂದಲಿನ ಬುಡಕ್ಕೆ ಸರಿಯಾಗಿ ನೀವು ಹಚ್ಚೋದ್ರಿಂದ, ನಂತರ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗುತ್ತೆ. ತಲೆ ಕೂದಲಿನಲ್ಲಿ ಡ್ಯಾಂಡ್ರಫ್, ಏನು ಹೊಟ್ಟು ಅಂತ ಹೇಳ್ತೀರಾ, ಆ ಸಮಸ್ಯೆ ನಿವಾರಣೆ ಆಗ್ತದೆ. ತಲೆ ಕೂದಲು ಉದುರುವ ಸಮಸ್ಯೆಯಿಂದ ನೀವು ಮುಕ್ತಿ ಹೊಂದ್ತೀರ. ಹಾಗೂ ಇದರಲ್ಲಿ ಹಲವಾರು ಔಷಧೀಯ ಗುಣಗಳಿರೋದ್ರಿಂದ ಪ್ರಮುಖವಾಗಿ ಇದು ಒಂದು ಶೀತ, ಕೆಮ್ಮು, ಕಫ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ಅದ್ಭುತ ರಾಮಬಾಣವಾಗಿ ಕೆಲಸ ಮಾಡ್ತದೆ. ಕೆಲವೊಬ್ಬರಿಗೆ ಮಕ್ಕಳು ಇರಬಹುದು, ದೊಡ್ಡವರು ಇರಬಹುದು, ಯಾರೇ ಇರ್ಬೋದು, ಅವರಿಗೆ ತುಂಬಾ ಕಫ ಆಗ್ತಾ ಇರ್ತದೆ, ಗಂಟಲು ನೋವು ಇರ್ತದೆ, ಶೀತ, ಕೆಮ್ಮು, ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅದಕ್ಕೆ ಹಲವಾರು ರೀತಿಯ ಔಷಧಿಗಳು, ಮಾತ್ರೆಗಳು, ಸಿರಪ್, ಊಟ ಎಲ್ಲದನ್ನು ಉಪಯೋಗಿಸಿರ್ತಾರೆ. ಆದರೆ ಅವರಿಗೆ ಅಷ್ಟು ರಿಲೀಫ್ ಸಿಕ್ಕಿರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ, ಈ ಒಂದು ಮಿಶ್ರಣವನ್ನು ಮಕ್ಕಳಲ್ಲೇ ಇರ್ಬೋದು, ವಯಸ್ಸಾದವರು ದೊಡ್ಡವರಲ್ಲಿ ಇರಬಹುದು, ಎದೆ ಭಾಗಕ್ಕೆ, ಬೆನ್ನಿನ ಭಾಗಕ್ಕೆ, ಅಂಗಾಲುಗಳಿಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಎದೆಯಲ್ಲಿ ಕಟ್ಟಿರ್ತಕ್ಕಂತಹ ಕಫ, ವಿಕೃತ ಕಫ, ಕೆಟ್ಟ ಕಫ ಕರಗಿ ಹೋಗ್ತದೆ. ಯಾವುದೇ ರೀತಿಯ ಆಂಟಿಬಯೋಟಿಕ್ಸ್ ಇರ್ಬೋದು, ಮಾತ್ರೆಗಳಿರ್ಬೋದು, ಸಿರಪ್ಗಳ ಅವಶ್ಯಕತೆ ಬರೋದಿಲ್ಲ. ಇದನ್ನು ಫಸ್ಟ್ ಮಾಡಿ ನೋಡಿ. ಇದರಲ್ಲಿ ಕಮ್ಮಿ ಆಯಿತು ಅಂದರೆ ಯಾವುದೇ ರೀತಿಯ ಬೇರೆ ಮಾತ್ರೆಗಳು, ಔಷಧಿಗಳ ಅವಶ್ಯಕತೆಯೇ ಬರೋದಿಲ್ಲ. ಹಾಗಾಗಿ ನೈಸರ್ಗಿಕವಾಗಿ ಇರ್ತಕ್ಕಂತಹ ಮನೆಮದ್ದಾಗಿರ್ತಕ್ಕಂತಹ ಈ ಪಚ್ಚ ಕರ್ಪೂರ ಮಿಶ್ರಿತ ತೆಂಗಿನ ಎಣ್ಣೆಯನ್ನು ನೀವು ಅಪ್ಲೈ ಮಾಡೋದ್ರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಕಫ ಸಂಬಂಧಿ ಕಾಯಿಲೆಗಳು ನಿರ್ಮೂಲನೆ ಆಗ್ತದೆ. ಆರೋಗ್ಯದಿಂದ ಇರ್ತೀರ. ಚರ್ಮ ಸಂಬಂಧಿ ಕಾಯಿಲೆಗಳು ಕ್ಲಿಯರ್ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪಚ್ಚ ಕರ್ಪೂರ ತೆಂಗಿನ ಎಣ್ಣೆಯ ಮಹತ್ವ ಏನು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಪಚ್ಚ ಕರ್ಪೂರದ ಬಗ್ಗೆನೇ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದರೆ, ನನ್ನ ಹಿಂದಿನ ಸಂಚಿಕೆಯಲ್ಲಿ ಪಚ್ಚ ಕರ್ಪೂರದ ಬಗ್ಗೆ ಸವಿವರವಾಗಿ ತಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ನೋಡಿ ನೀವು ಅದನ್ನು ಔಷಧೀಯ ಗುಣಗಳು ಏನೇನಿದೆ ಎಲ್ಲ ತಿಳ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.